ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮದಾಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ KSB ಸ್ಟಡಿ ಪಾಯಿಂಟ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ 7ನೇ ತರಗತಿ ಸಮಾಜ ವಿಜ್ಞಾನ ಸಂಬಂಧಪಟ್ಟಂತೆ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಾಂಕನ ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ಒಂದು ಪ್ರಶ್ನೆ ಪತ್ರಿಕೆ DSERT ಅವರವರು ಪ್ರಕಟಿಸಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮುಖ್ಯ ಪ್ರಶ್ನೆ 1ರಲ್ಲಿ ಬಹು ಆಯ್ಕೆ ಒಂದು ಪ್ರಶ್ನೆಗಳಿರ್ತವೆ. ಮೊದಲೇ ಪ್ರಶ್ನೆ, 1857ರ ಹೋರಾಟವನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಮರ ಎಂದು ಮೊದಲಿಗೆ ಅಭಿಪ್ರಾಯಪಟ್ಟವರು ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಉತ್ತರ ಯಾರತ್ತಂದರೆ ಇಲ್ಲಿ VD ಸಾವರ್ಕರ್ ಅಂತವರು, ವಿನಾಯಕ್ ದಾಮೋದರ್ ಸಾವರ್ಕರ್ ಅಂತೇಳಿ. ಓಕೆ. ಇನ್ನು 2ನೇ ಪ್ರಶ್ನೆ, ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿಯವರೆಗೆ ಇತ್ತು ಎಂದು ಈ ಕೃತಿಯಲ್ಲಿ ವರ್ಣಿಸಲಾಗಿದೆ. ಆ ಕೃತಿ ಯಾವುದಂತಂದರೆ ಇಲ್ಲಿ ಕವಿರಾಜ್ಯ ಮಾರ್ಗ ಅಂತೇಳಿ ಕರಿತೀವಿ. ಯಾರು ಬರೆದ್ರು? ಶ್ರೀ ವಿಜಯನ ಕವಿರಾಜ್ಯ ಮಾರ್ಗ ಅಂತೇಳಿ. ಓಕೆ. ಇನ್ನು 3ನೇ ಪ್ರಶ್ನೆ ಬಂದಾಗ, ರಾಷ್ಟ್ರ ಮಟ್ಟದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಇರುವಂತೆ ರಾಜ್ಯ ಮಟ್ಟದಲ್ಲಿರುವ ಅತ್ಯುನ್ನತ ನ್ಯಾಯಾಲಯ ಅಂತೇಳಿತ್ತು. ಅದಕ್ಕೆ ಉತ್ತರ ಯಾವುದಂತಂದ್ರೆ ಉಚ್ಚ ನ್ಯಾಯಾಲಯ ಅಂತೇಳಿ ಕರಿತೀವಿ. ಓಕೆ. ಇನ್ನು 4ನೇ ಪ್ರಶ್ನೆ ಏನಂತಂದ್ರೆ, ಭಾರತಕ್ಕಿಂತ 2 ಪಟ್ಟು ದೊಡ್ಡದು ಹಾಗೂ ಪ್ರಪಂಚದ 7ನೇ ಭೂಖಂಡವಿದು ಅಂತ ಹೇಳಿದ. ಅದು ಯಾವುದಂತಂದ್ರೆ ಆಸ್ಟ್ರೇಲಿಯಾ ಅಂತೇಳಿ. ಓಕೆ. ಇನ್ನು ಮುಖ್ಯ ಪ್ರಶ್ನೆ 2ರಲ್ಲಿ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀತಕ್ಕಂಥದ್ದು. 5ನೇ ಪ್ರಶ್ನೆ ಏನು ಕೇಳಿದಾರೆ ಅಂತಂದ್ರೆ, ನೀವು ರಕ್ತವನ್ನು ನೀಡಿದರೆ ನಾನು ನಿಮಗೆ ಸ್ವಾತಂತ್ರ್ಯವನ್ನು ನೀಡುತ್ತೇವೆ ಅಂತೇಳಿ ಎಂದು ಘೋಷಣೆಯನ್ನು ನೀಡಿದವರು ಯಾರು ಅಂತೇಳಿ. ಘೋಷಣೆಯನ್ನು ನೀಡಿದವರು ಯಾರಂತಂದ್ರೆ ಇಲ್ಲಿ ಸುಭಾಷ್ ಚಂದ್ರ ಬೋಸ್ರವರು ಈ ಒಂದು ಘೋಷಣೆಯನ್ನು ಕೂಗ್ತಾರೆ ಸ್ವಾತಂತ್ರ್ಯ ಹೋರಾಟದಲ್ಲಿ. ಓಕೆ. ಇನ್ನು 6ನೇ ಪ್ರಶ್ನೆ, ಡಾಕ್ಟರ್ BR ಅಂಬೇಡ್ಕರ್ ರವರು ತಮ್ಮ ತಾತ್ವಿಕ ಮಾರ್ಗದರ್ಶಕರನ್ನಾಗಿ ಯಾರನ್ನು ಸ್ವೀಕರಿಸಿದ್ದರು ಅಂಥೇಳಿ. ಯಾರನ್ನು ಸ್ವೀಕರಿಸಿದ್ರಂದ್ರೆ ಜ್ಯೋತಿಬಾ ಫುಲೆ ಅವರನ್ನು. ಇನ್ನು ಚಿಪ್ಕೋ ಚಳವಳಿ ಎಂದರೇನು ಅಂತೇಳಿತ್ತು. ಈ ಚಿಪ್ಕೋ ಚಳವಳಿ ಅಂತಂದರೆ ಗಿಡ ಮರಗಳು ಉಳಿಸಿ ಬೆಳೆಸುವ ಉದ್ದೇಶದಿಂದ ಅದರ ನಾಶವನ್ನು ತಡೆಯಲು ಭಾರತದ ವಿವಿಧ ಪ್ರದೇಶಗಳಲ್ಲಿ ಮರಗಳನ್ನು ಜನರು ಅಪ್ಪಿಕೊಂಡು ಇದನ್ನು ಚಳವಳಿ ನಡೆಸ್ತಾರೆ. ಆ ಚಳವಳಿಗೆ ಏನಂತೇಳಿ ಕರಿತೀವಿ ಅಂತಂದರೆ ಇಲ್ಲಿ ಚಿಪ್ಕೋ ಚಳವಳಿ ಅಂತೇಳಿ ಕರಿತೀವಿ. ಓಕೆ. 8ನೇ ಪ್ರಶ್ನೆ ಏನು ಕೇಳಿದ ಅಂತಂದರೆ ಇಲ್ಲಿ ನೈಸರ್ಗಿಕ ಸಂಪನ್ಮೂಲಗಳು ಯಾವುವು ಅಂತೇಳಿ. ಈಸಿಯಾಗಿರ್ತಕ್ಕಂಥ ಪ್ರಶ್ನೆ. ನೆಲ, ಜಲ, ಖನಿಜ, ಅರಣ್ಯ, ಶಕ್ತಿ, ಸಂಪನ್ಮೂಲಗಳು. ಇವೆಲ್ಲವೂ ಕೂಡ ಏನಂತಂದ್ರೆ ನೈಸರ್ಗಿಕ ಸಂಪನ್ಮೂಲಗಳು. ಮುಖ್ಯ ಪ್ರಶ್ನೆ 3ರಲ್ಲಿ ಬಿಡ ಸ್ಥಳ ಆಗಿರ್ಬೋದು. ಇಲ್ಲಿ ನೋಡ್ತಾ ಹೋಗೋಣ. 9ನೇ ಪ್ರಶ್ನೆ, ವಿಶ್ವಸಂಸ್ಥೆಯ ಒಟ್ಟು ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಡ್ಯಾಶ್ ಅಂತೇಳಿ. ಇದಕ್ಕೆ ಉತ್ತರ ಅಥವಾ ಸದಸ್ಯರ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಅಂತಂದರೆ 193 ರಾಷ್ಟ್ರಗಳು. 10ನೇ ಪ್ರಶ್ನೆ, ಆಸ್ಟ್ರೇಲಿಯಾ ಖಂಡದಲ್ಲಿರುವ ಬ್ಲಾಕ್ ವುಡ್ ಎಂಬುದು ಏನಾಗಿರ್ತದೆ? ಸಮುದ್ರ ಆಗಿರ್ತದೆ. ಇನ್ನು 11ನೇದು, ನಮ್ಮ ದೇಶದ ರಕ್ಷಣಾ ಪಡೆಗಳು ಸರ್ವೋಚ್ಚ ಅಧಿಕಾರವನ್ನು ಡ್ಯಾಶ್ ರವರಿಗೆ ನೀಡಲಾಗಿದೆ. ಯಾರಿಗೆ ನೀಡಲಾಗಿದೆ? ರಾಷ್ಟ್ರಪತಿಯವರಿಗೆ. 12ನೇದು, ವೈಜ್ಞಾನಿಕ ಸಂಶೋಧನೆಗಾಗಿ ಮೀಸಲಿರಿಸಿದ ಖಂಡ ಅಂತೇಳಿ. ಅಂಟಾರ್ಟಿಕಾ ಖಂಡವನ್ನು ಇಲ್ಲಿ ಏನು ಮಾಡಲಾಗಿದೆ? ವೈಜ್ಞಾನಿಕ ಸಂಶೋಧನೆಗೆ ಮೀಸಲಿರಿಸಲಾಗಿದೆ. ಮುಖ್ಯ ಪ್ರಶ್ನೆ 4ರಲ್ಲಿ 2-3 ವಾಕ್ಯದಲ್ಲಿ ಉತ್ತರ ಕೊಡ್ತಕ್ಕಂಥದ್ದು. 13ನೇ ಪ್ರಶ್ನೆ, ಅಸ್ಪೃಶ್ಯತೆಯ ವಿರುದ್ಧ ಅಂಬೇಡ್ಕರ್ ರವರು ಹೋರಾಡಿದ ಪ್ರಮುಖ ಒಂದು ಹೋರಾಟಗಳು ಯಾವುವು ಅಂತೇಳಿ. ಮೊದಲನೇದಾಗಿ ಮಹಾಡ್ ಅಂತಕ್ಕಂಥದ್ದು ಒಂದು ಚಳುವಳಿ ಆಗಿರ್ತದೆ. ನೆಕ್ಸ್ಟ್ ಕಾಲಾರಾಮ್ ಅಂತಕ್ಕಂಥ ಒಂದು ಚಳುವಳಿ ಆಗಿರ್ತದೆ. ಮಹಾಡ್ ಅಂತಕ್ಕಂಥದ್ದು ಇದು ಏನಂತಂದ್ರೆ ಕೆರೆಯ ಒಂದು ನೀರಿನ ಸಲುವಾಗಿ ಮಾಡಿರ್ತಾರೆ. ಇನ್ನು ಕಾಲಾರಾಮ್ ಅಂತಕ್ಕಂಥದ್ದು ದೇವಾಲಯ ಒಂದು ಚಳುವಳಿ ಅಥವಾ ದೇವಾಲಯ ಪ್ರವೇಶ ಚಳುವಳಿ ಅಂತೇಳಿ. ಓಕೆ. ಇನ್ನು 14ನೇ ಪ್ರಶ್ನೆ, ಕರ್ನಾಟಕ ಏಕೀಕರಣಕ್ಕೆ ಕೊಡುಗೆ ನೀಡಿದ ಸಂಘಟನೆಗಳನ್ನು ಹೆಸರಿಸಿ ಅಂತೇಳಿ. ಮೊದಲನೇದಾಗಿ ಕರ್ನಾಟಕ ವಿದ್ಯಾವರ್ತಕ ಸಂಘ, ಆಮೇಲೆ ಕರ್ನಾಟಕ ಸಾಹಿತ್ಯ ಪರಿಷತ್ತು, ಕರ್ನಾಟಕ ಸಭಾ ಅಂತೇಳಿ. ಟೋಟಲಾಗಿ 3 ಅದಾವೆ. ಓಕೆ. 15ನೇ ಪ್ರಶ್ನೆ, ಪ್ರಮುಖ ಪರಿಸರ ಚಳವಳಿಗಳನ್ನು ಹೆಸರಿಸಿ ಅಂತೇಳಿ. ಸಹ್ಯಾದ್ರಿ ಗಣಿ ವಿರೋಧಿ ವೇದಿಕೆ, ತುಂಗಾ ಮೂಲವನ್ನು ಉಳಿಸಿ, ಆಮೇಲೆ ಅಪ್ಪಿಕೋ ಚಳವಳಿ ಆಗಿರ್ಬೋದು. ನೆಕ್ಸ್ಟು 284 ಸಾಲು ಮರಗಳ ಒಂದು ತಾಯಿಯಾಗಿರ್ತಕ್ಕಂಥವ್ಳು ಯಾರಂತಂದ್ರೆ ತಿಮ್ಮಕ್ಕ. ಪರಿಸರ ಉಳಿವಿಗಾಗಿ ಹೋರಾಟ. ಎಲ್ಲವೂ ಕೂಡ ಏನಂತಂದ್ರೆ ಪರಿಸರ ಚಳವಳಿಗಳು ಆಗಿರ್ತವೆ.
ಇನ್ನು 16ನೇ ಪ್ರಶ್ನೆ, ಭೂ ಸುಧಾರಣೆ ಕ್ರಮಗಳಿಂದಾದ ಉಪಯೋಗಗಳು ಯಾವುವು ಅಂತೇಳಿ. ಭೂ ಸುಧಾರಣೆಯಲ್ಲಿ ಭೂಮಿನಲ್ಲಿ ಭೂಮಿಯ ಒಡೆತನದ ಹಕ್ಕು ಸಣ್ಣ ಪ್ರಮಾಣದಲ್ಲಿ ಏನಾಗ್ತಿತ್ತಪ್ಪ ಅಂದ್ರೆ ಅದು ದೊರಕ್ತದೆ. ಇನ್ನು ಸಾಗುವಳಿದಾರರ ಹಕ್ಕುಗಳನ್ನು ಇಲ್ಲಿ ಕಾಪಾಡಲಾಗ್ತದೆ. ಆಮೇಲೆ ಸಹಕಾರಿ ಒಂದು ಬೇಸಾಯ ಪದ್ಧತಿಯಿಂದ ರೈತರು ಸ್ವಲ್ಪ ಮಟ್ಟಿನ ಒಂದು ಲಾಭವನ್ನು ಹೊಂದಲು ಸಾಧ್ಯವಾಗ್ತದೆ. ಇಷ್ಟು ಉಪಯೋಗಗಳು. ಇನ್ನೊಂದದ ಸಹಕಾರಿ ಬೇಸಾಯ ಪದ್ಧತಿಯು ನಿರೀಕ್ಷಿತ ಪ್ರಮಾಣದಲ್ಲಿ ಜನರಿಗೆ ಒಂದು ಒಪ್ಪಿತ ಬೇಸಾಯ ಪದ್ಧತಿ ಆಗಿರಲಿಲ್ಲ ಅಂಥೇಳಿ ಒಂದು ಉಪಯೋಗ ಅಂತೇಳಿ ಬರೀಬೇಕು. ಇನ್ನು 17ನೇ ಪ್ರಶ್ನೆ, ಸಮೂಹ ಮಾಧ್ಯಮಗಳು ದೇಶದ ಅಭಿವೃದ್ಧಿಯಲ್ಲಿ ವಹಿಸಿದ ಪಾತ್ರವನ್ನು ವಿಶ್ಲೇಷಿಸಿ ಅಂತೇಳಿ. ಇವುಗಳೇನು ಮಾಡ್ತಾವೆ ಅಂತಂದ್ರೆ ದೇಶದ ಏಕತೆಯ ಒಂದು ಒಗ್ಗಟ್ಟು ಹಾಗೂ ಅಖಂಡತೆಯನ್ನು ಕಾಪಾಡಿಕೊಳ್ಳಲು ಸಹಕಾರಿಯಾಗಿರ್ತವೆ. ವ್ಯಾಪಾರ ಮತ್ತು ವಾಣಿಜ್ಯದ ಒಂದು ಮೊದಲಾದ ಕ್ಷೇತ್ರಗಳಲ್ಲಿನ ಅಭಿವೃದ್ಧಿಯಲ್ಲಿ ಪಾತ್ರವನ್ನು ವಹಿಸ್ತವೆ. ಇಷ್ಟು 2 ಅಂಶಗಳದಾವೆ. 18ನೇ ಪ್ರಶ್ನೆ, ನಮಗೆ ನ್ಯಾಯಾಲಯಗಳ ಅವಶ್ಯಕತೆ ಇದೆಯೇ ಎಂಬುದನ್ನು ವಿವರಿಸಿ. ಹೌದು, ಅವಶ್ಯಕತೆ ಇದೆ. ಹೇಗೆ ತಂದಾಗ ನ್ಯಾಯಾಲಯಗಳು ಶಾಸಕಾಂಗವು ರೂಪಿಸಿದ ಕಾಯ್ದೆಗಳ ಒಂದು ಅರ್ಥ ವಿವರಣೆಯನ್ನು ಕೊಡ್ತದೆ. ನ್ಯಾಯಾಲಯಗಳು ವ್ಯಕ್ತಿಗಳ ನಡುವೆ ಮತ್ತು ವ್ಯಕ್ತಿ ಹಾಗೂ ಸರ್ಕಾರಗಳ ನಡುವೆ ಒಂದು ಉಂಟಾದ ವಿವಾದಗಳನ್ನು ಕೇಳಿಸಿಕೊಂಡು ತೀರ್ಪನ್ನು ಕೊಡ್ತದೆ. ಅಷ್ಟೇ ಅಲ್ಲದೆ ನ್ಯಾಯಾಲಯಗಳು ಪ್ರಜೆಗಳ ಪ್ರಾಣ ಮತ್ತು ಆಸ್ತಿಗಿರ್ಬೋದು ಹಕ್ಕುಗಳನ್ನು ಕಾಯುವ ಒಂದು ಬಹುಮುಖ್ಯವಾದ ಕಾರ್ಯವನ್ನು ಮಾಡ್ತದೆ. 19ನೇ ಪ್ರಶ್ನೆ, ರಕ್ಷಣಾ ಪಡೆಗಳ ಜವಾಬ್ದಾರಿಗಳು ಯಾವುವು ಅಂತೇಳಿ. ದೇಶದ ಗಡಿಯನ್ನು ರಕ್ಷಣೆ ಮಾಡ್ತಕ್ಕಂಥದ್ದು, ದೇಶದ ಸಮಗ್ರತೆಯನ್ನು ಕಾಪಾಡುವುದು, ಕಳ್ಳ ಸಾಗಾಣಿಕೆ ಮತ್ತು ಕಾನೂನುಬಾಹಿರ ಚಟುವಟಿಕೆಗಳನ್ನು ತಡೆಗಟ್ಟುವುದು. ಇಷ್ಟು ಜವಾಬ್ದಾರಿಗಳು. 20ನೇ ಪ್ರಶ್ನೆ, ಭಾರತದ ನೆರೆಯ ದೇಶಗಳನ್ನು ಪಟ್ಟಿ ಮಾಡಿ ಅಂತೇಳಿ. ಅಫ್ಘಾನಿಸ್ತಾನದ, ಪಾಕಿಸ್ತಾನದ, ಚೀನಾದ, ನೇಪಾಳದ, ಭೂತಾನದ, ಬಾಂಗ್ಲಾದೇಶದ, ಮಯನ್ಮಾರ್ ಆಗಿರ್ಬೋದು, ಶ್ರೀಲಂಕಾ ಆಗಿರ್ಬೋದು. ಎಲ್ಲವೂ ಕೂಡ ಅಂತಂದ್ರೆ ಭಾರತ ನೆರೆಯ ದೇಶಗಳು. 21ನೇ ಪ್ರಶ್ನೆ, ವಿಶ್ವಸಂಸ್ಥೆಯ ಸ್ಥಾಪನೆಗೆ ಮುಖ್ಯ ಪಾತ್ರ ವಹಿಸಿದ ಪ್ರಮುಖ ದೇಶಗಳ ಮುಖ್ಯಸ್ಥರುಗಳನ್ನು ಹೆಸರಿಸಿ ಅಂತೇಳಿ. ಅಮೇರಿಕಾದ ಅಧ್ಯಕ್ಷ ರೂಸ್ವೆಲ್ಟ್ ಅಂತೇಳಿ. ಬ್ರಿಟನ್ ಒಂದು ಪ್ರಧಾನಿ ಯಾರಂತಂದ್ರೆ ವಿನ್ಸ್ಟನ್ ಚರ್ಚಿಲ್ ಅಂತೇಳಿ ಕರಿತೀವಿ. ರಷ್ಯಾದ ಸರ್ವಾಧಿಕಾರ ಜೋಸೆಫ್ ಸ್ಟಾಲಿನ್ ಅಂತೇಳಿ. ಓಕೆ. 22ನೇ ಪ್ರಶ್ನೆ, ಅಂಟಾರ್ಟಿಕಾದಲ್ಲಿರುವ ಭಾರತದ ಸಂಶೋಧನಾ ಕೇಂದ್ರಗಳನ್ನು ಪಟ್ಟಿ ಮಾಡಿ ಅಂತೇಳಿ. ಮೈತ್ರಿ ಅಂತೇಳಿದ, ಪ್ರಿಯದರ್ಶಿನಿ ಅಂತೇಳಿದ. ಇನ್ನೂ ಏನಂತಂದ್ರೆ ಭಾರತೀಯ ಎಂಬ ಸಂಶೋಧನಾ ಒಂದು ಕೇಂದ್ರವನ್ನು ಸ್ಥಾಪಿಸಲು ಭಾರತ ಏನು ಮಾಡಿದೆ ಅಂತಂದರೆ ಒಂದು ಯೋಜನೆಯನ್ನು ಹಾಕಿಕೊಂಡಿರ್ತಕ್ಕಂಥದ್ದು. ಇನ್ನು ಮುಖ್ಯ ಪ್ರಶ್ನೆ 5ರಲ್ಲಿ 4-5 ವಾಕ್ಯಗಳಲ್ಲಿ ಉತ್ತರವನ್ನು ಬರೀತಕ್ಕಂಥದ್ದು. 23ನೇ ಪ್ರಶ್ನೆ, ಭಾರತದಲ್ಲಿದ್ದ ಕಂದಾಚಾರವನ್ನು ಹೋಗಲಾಡಿಸುವಲ್ಲಿ ಬ್ರಹ್ಮ ಸಮಾಜದ ಪಾತ್ರವನ್ನು ವಿಶ್ಲೇಷಿಸಿ ಅಂತ ಹೇಳಿದ. ಭಾರತದಲ್ಲಿದ್ದ ಕಂದಾಚಾರಗಳನ್ನ ಹೋಗಲಾಡಿಸುವಲ್ಲಿ ಬ್ರಹ್ಮ ಸಮಾಜದ ಪಾತ್ರ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತದೆ. ಇನ್ನು ಸತಿ ಪದ್ಧತಿ, ಜಾತಿ ಪದ್ಧತಿ, ಮೂರ್ತಿ ಪೂಜೆ, ಬಹುಪತ್ನಿತ್ವ, ಬಾಲ್ಯ ವಿವಾಹ ಹಾಗೂ ಎಲ್ಲ ತರಹದ ಮೂಢನಂಬಿಕೆಗಳನ್ನು ಬಲವಾಗಿ ಏನು ಮಾಡ್ತದೆ ಅಂದರೆ ವಿರೋಧ ಮಾಡ್ತದೆ. ಅದು ಯಾವುದಂತಂದ್ರೆ ಬ್ರಹ್ಮ ಸಮಾಜ ಅಂತಕ್ಕಂಥದ್ದು. ಇನ್ನು ರಾಜಾರಾಮ್ ಮೋಹನ್ ರಾಯ್ ಮತ್ತು ಅವರ ಸಹವರ್ತಿಗಳು ಸತಿ ಪದ್ಧತಿಯನ್ನು ನಿಷೇಧ ಮಾಡ್ತಾರೆ 1829ರಲ್ಲಿ ಅಂತೇಳಿ. ಓಕೆ. ಇನ್ನು ಬ್ರಿಟಿಷ್ ಸರ್ಕಾರಕ್ಕೆ ಏನು ಮಾಡ್ತಾರೆ ಅಂತಂದ್ರೆ ಕೋರ್ತಾರೆ. ಅಂದಿನ ಗವರ್ನರ್ ಜನರಲ್ ಯಾರಂತಂದ್ರೆ ವಿಲಿಯಂ ಬೆಂಟಿಂಗ್ ಅಂತಕ್ಕಂಥ ಒಂದು ಇರ್ತಾನೆ. ಅವನು ಏನು ಮಾಡ್ತಾನೆ ಅಂತಂದ್ರೆ ಸತಿ ಪದ್ಧತಿ ಆಚರಣೆಯನ್ನು ಕಾನೂನುಬಾಹಿರ ಅಂತೇಳಿ ಘೋಷಣೆ ಮಾಡಲಾಗ್ತದೆ. ಇನ್ನು ವೈಚಾರಿಕತೆಯ ಒಂದು ಮೂಲಕ ಹಿಂದೂ ಧರ್ಮವನ್ನು ಪರಿಶುದ್ಧಗೊಳಿಸಲಾಯಿತು ಅಂಥೇಳಿ ಇಲ್ಲಿ ಈ ಬ್ರಹ್ಮ ಸಮಾಜ ಈ ರೀತಿಯಾಗಿ ಸುಧಾರಣೆಯನ್ನು ಮಾಡ್ತದೆ. ಇನ್ನು ಕೊನೆಯದಾಗಿ ನಕ್ಷೆ ಅದ. ಭಾರತ ನಕ್ಷೆಯನ್ನು ಈ ರಚಿಸಿ ಕೆಳಗಿನ ಸ್ಥಳಗಳನ್ನು ಗುರುತಿಸಬೇಕು. ಇಲ್ಲಿ ನೋಡ್ತಾ ಹೋಗೋಣ. ಮೊದಲೇ ದಿಲ್ಲಿ ಅದ, ಗ್ವಾಲಿಯರ್, ಅಲಹಾಬಾದ್, ಕಾನ್ಪುರ್ ಅಂತೇಳಿ 4 ಪ್ಲೇಸ್ಗಳಿದಾವೆ. ಇಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ದೆಹಲಿ ಅಂಥೇಳಿ, ಓಕೆ, ಕಾನ್ಪುರ್ ಆಗಿರ್ಬೋದು, ನೆಕ್ಸ್ಟ್ ಅಲಹಾಬಾದ್ ಆಗಿರ್ಬೋದು, ಲಾಸ್ಟ್ ಒನ್ ಗ್ವಾಲಿಯರ್ ಅಂತೇಳಿ ಕರಿತೀವಿ. ಓಕೆ. ಇಷ್ಟು ಪ್ಲೇಸ್ಗಳೇನಂತಂದ್ರೆ ಮ್ಯಾಪ್ನಲ್ಲಿ ಇರ್ತಕ್ಕಂಥದ್ದು. ಇನ್ನು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.